ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಒಂದು ಹೊಸ ಕ್ರಮಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಸವಾರರ ಜಾಗೃತಿಗೆ ಧರೆಗೆ ಬಂದ ಯಮಧರ್ಮ. ವಾಹನ ಸವಾರರಿಗೆ ಸಾರಿಗೆ ನಿಯಮವ ಪಾಠವನ್ನು ಮಾಡಿದ್ದಾರೆ ಯಮಧರ್ಮ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಯಮಧರ್ಮ ಚಿತ್ರಗುಪ್ತ ಓಡಾಟವನ್ನು ನಡೆಸಿದ್ದಾರೆ. ನಿಯಮವನ್ನು ಪಾಲಿಸದ ಸವಾರರ ಮೇಲೆ ಯಮನಿಂದ ತರಾಟೆಯಾಗಿದೆ. ಉಪ್ಪಾರಪೇಟೆ ಸಂಚಾರ ಪೊಲೀಸರಿಂದ ಒಂದು ವಿನೂತನ ವಿಭಿನ್ನ ಪ್ರಯತ್ನವಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅದನ್ನು ಅರಿತು ಪಾಲಿಸು, ಏಕೆಂದರೆ ನಿನ್ನ ಪ್ರಾಣವಷ್ಟೇ ಅಲ್ಲ, ನಿನಗಾಗಿ ಮನೆಯಲ್ಲಿ ನಿನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಕಾಯುತ್ತಿರ್ತಾರೆ. ಅವರಿಗಾಗಿ ನಿನ್ನ ಪ್ರಾಣ ಅವಶ್ಯಕತೆ ಅಲ್ಲವೇ? ತಿಳಿದುಕೋ ಚಿತ್ರಗುಪ್ತ, ಇವರನ್ನು ಈ ಬಾರಿ ಕ್ಷಮಿಸಿಬಿಡು. ವಾಹನವನ್ನು ಚಲಾಯಿಸುವಾಗ ಕರೆ ಮಾಡಬಾರದು. ನೀವು ಕರೆ ಮಾಡಿದರೆ ಅದು ನನ್ನ ಯಮಲೋಕಕ್ಕೆ ಕನೆಕ್ಟ್ ಆಗುವುದು, ತಿಳಿದಿದೆಯೇ? ಎಲ್ಲವೋ ಹುನುಮಾನವ ಅರ್ಥ. ಹೌದು, ಸಂಚಾರಿ ಪೊಲೀಸರು ನಿಮಗಾಗಿ, ನಿಮ್ಮ ರಕ್ಷಣೆಗಾಗಿ ಎಲ್ಲರೂ ನಿಂತಿದ್ದಾರೆ. ಧರಿಸಿ ವಾಹನ ಚಾಲನೆ ಮಾಡಿ, ಏಕೆಂದರೆ ಮನೆಯಲ್ಲಿ ನಿಮಗಾಗಿ ತಂದೆ ತಾಯಿ ಹೆಂಡತಿ ಮಕ್ಕಳು ಕಾದಿರುತ್ತಾರೆ. ಅವರಿಗಾಗಿ ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ. ಹೌದು, ನಿನ್ನ ಪ್ರಾಣ ರಕ್ಷಣೆ ನಿನ್ನ ಕೈಲಿದೆ. ಯಮಲೋಕದಿಂದ ಯಮಧರ್ಮರಾಯ ಭೂಲೋಕಕ್ಕೆ ಇಳಿದಿದ್ದಾರೆ. ಅದು ಚಿತ್ರಗುಪ್ತ ಸಮೇತ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸಿಗ್ನಲ್ ನಲ್ಲಿ ಯಮಧರ್ಮ ಕಾಣಿಸ್ಕೊಂಡಿದ್ದಾರೆ. ಯಮಧರ್ಮ ಇಲ್ಲಿದ್ದಾರೆ, ಕಾಣಿಸ್ಕೋಬಹುದು. ಏನು, ಯಾವ ರೀತಿ, ಯಾವ ಉದ್ದೇಶಕ್ಕೋಸ್ಕರ ಯಮಧರ್ಮರಾಯ ಬೆಂಗಳೂರಿಗೆ ಬಂದಿದ್ದಾರೆ ಅಂತೇಳಿ, ಯಾವ ಕಾರಣಕ್ಕೋಸ್ಕರ ಯಮಧರ್ಮರಾಯ ಬೆಂಗಳೂರಿಗೆ ಬಂದಿದ್ದಾರೆ ಅಂತೇಳಿ ಇಲ್ಲಿ ಒಂದಷ್ಟು ವಾಹನ ಸವಾರರು ಶಿರಸ್ತ್ರಾಣವನ್ನ ಧರಿಸಿರಲಿಲ್ಲ. ಹೀಗಾಗಿ ಶಿರಸ್ತ್ರಾಣ ಧರಿಸುವಂತೆ ಯಮಧರ್ಮರಾಯ ಸೂಚನೆಯನ್ನ ಕೊಡುವ ಕೆಲಸವನ್ನ ವಾಹನ ಸವಾರರಿಗೆ ಮಾಡ್ತಿದ್ದಾರೆ. ಉಪ್ಪಾರಪೇಟೆ ಟ್ರಾಫಿಕ್ ಠಾಣೆ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಮತ್ತವರ ತಂಡ ಯಾರು ವಾಹನ ಸವಾರರು ನಿಯಮಗಳನ್ನ ಪಾಲನೆ ಮಾಡ್ತಿಲ್ವೋ ಅಂತವರಿಗೆ ಕರೆದು ಗುಲಾಬಿ ಹೂಗಳನ್ನ ಕೊಡ್ತಿದ್ದಾರೆ. ಯಮಧರ್ಮರಾಯ ಸೂಚನೆಯನ್ನ ಕೊಡ್ತಿದ್ದಾರೆ. ಯಮಧರ್ಮರಾಯರನ್ನ ಮಾತಾಡ್ಸೋಣ. ಯಮಧರ್ಮರಾಯರೇ ನಮಸ್ತೆ. ಭೂಲೋಕದಿಂದ ಇಲ್ಲಿಗೆ ಬಂದಂತಹ ಉದ್ದೇಶ ಏನು ಅಂತ? ಹೌದು, ಬರಬೇಕಾದ ಒಂದು ಸಂದರ್ಭ ಬಂತು. ಏಕೆಂದರೆ ಇವತ್ತು ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿಗಳು ಒಂದು ಅದ್ಭುತವಾದ ಒಂದು ಅಭಿಯಾನ ಮಾಡಿಕೊಂಡಿದ್ದಾರೆ. ಭೂಲೋಕದ ಯಮರಾಜ ಹಾಗೂ ಚಿತ್ರಗುಪ್ತನ ವೇಷದಲ್ಲಿ ಸಂಚಾರ ನಿಯಮ ಉಲ್ಲಂಘಿಸುವವರಿಗೆ ತಿಳಿ ಹೇಳುವ ಒಂದು ಅರಿವು ಕಾರ್ಯಕ್ರಮ, ತಪ್ಪು ಮಾಡಿದವರಿಗೆ ಒಂದು ಗುಲಾಬಿ ಹೂವನ್ನು ಕೊಟ್ಟು ಅವರಿಗೆ ತಿಳಿ ಹೇಳುವ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ. ಮೊದಲು ಅವರಿಗೆ ಧನ್ಯವಾದ ಹೇಳಿ, ಮೇಲಾಗಿ ಕೆಲವರು ಶಿರಸ್ತ್ರಾಣ ಧರಿಸೋದು, ಶಿರಸ್ತ್ರಾಣವಿಲ್ಲದೆ ಹೆಲ್ಮೆಟ್ ಇಲ್ಲದೇನೆ ಬರೋದು. ಏಕೆ ವಾಹನ ಸವಾರರು ಬರ್ತಿದ್ದಾರೆ ಶಿರಸ್ತ್ರಾಣವಿಲ್ಲದೆ? ಯಮಲೋಕದಿಂದ ಭೂಲೋಕಕ್ಕೆ ಬರುವಂತೆ ಖುದ್ದು ಆಮಂತ್ರಣ ನೀಡಿರುವೆ. ಏಕೆ ಇದು ತಪ್ಪಲ್ಲವೇ? ಸಂಚಾರಿ ಪೊಲೀಸರು ನಿಮಗೆ ಎಷ್ಟು ಬಾರಿ ಅರಿವು ಮೂಡಿಸಿದ್ದಾರೆ, ಅವೆಲ್ಲವನ್ನೂ ಧಿಕ್ಕರಿಸಿದಿರಿ. ಹಾಗಾಗಬಾರದು. ನಿಮ್ಮ ಪ್ರಾಣ ನಿಮಗೆ ಮುಖ್ಯ ಅಲ್ಲವೇ? ನಿಮಗಾಗಿ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಕಾಯುತ್ತಿಲ್ಲವೇ? ಅವರಿಗೆ ನಿಮ್ಮ ನಗುಮುಖವನ್ನು ತೋರಿಸಬಾರದೆ? ಹಾಗಾದರೆ ನಿಮ್ಮ ಪ್ರಾಣ ನಿಮಗೆ ಮುಖ್ಯ. ನೀವು ಯಾವಾಗಲೂ ಶಿರಸ್ತ್ರಾಣವನ್ನು ಧರಿಸಿ ವಾಹನ ಚಾಲನೆ ಮಾಡಿ. ಚಿತ್ರಗುಪ್ತ, ಇವರಿಗೆ ಅರಿವು ಮೂಡಿಸಿದ್ದೀನಿ, ಇದೊಂದು ಬಾರಿ ಇವರನ್ನು ಕ್ಷಮಿಸಿಬಿಡಿ. ಆಗಲಿ ಆಗಲಿ, ಧನ್ಯವಾದಗಳು. ಗುರುಗಳೇ, ಈಗ ಎಷ್ಟು ಜನ ಈ ರೀತಿಯಾಗಿ ಬರ್ತಿದ್ದಾರೆ ಅಂತೇಳಿ ಅರಿವು ಮೂಡಿಸ್ತಿದ್ದೀರಿ, ಎಲ್ರಿಗೂ ಎಚ್ಚರಿಕೆಯನ್ನ ಕೊಟ್ಟು ಕಳಿಸ್ತಿದ್ದೀರಿ? ಬೆರಳಿಣಿಕೆ ಏನು ಅಷ್ಟೊಂದು ಇಲ್ಲ, ಎಲ್ಲೋ ಒಂದು 7-8 ಜನ, ಒಂದು 10-15 ಜನ ಇದ್ರ ಅಷ್ಟೇ. ಅವರು ಅರೆಸ್ಟ್ ಶಿರಸ್ತ್ರಾಣ ಧರಿಸಿ ಬರ್ತಾ ಇದ್ರು. ಆಮೇಲೆ ಉತ್ತಮವಾದ ಶಿರಸ್ತ್ರಾಣವನ್ನು ಧರಿಸ್ತಾ ಇರಲ್ಲ, ಯಾವುದೋ ಒಂದು ಸಣ್ಣ ಮಟ್ಟದ ಅದೇನು ಬೆಲೆ ಬಾಳದಂತ, ಅದರಿಂದ ತೊಂದರೆ ಆಗುತ್ತೆ ಅವ್ರಿಗೆ ಏನಾದ್ರು ಏಟ್ ಬಿದ್ದಾಗ ತಡ್ಕೊಳ್ಳುವಂತ ಶಕ್ತಿ ಹೆಲ್ಮೆಟ್ಗೆ ಇರಬೇಕು, ಗಟ್ಟಿ ಇರಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ಹೇಳಿದೀವಿ. ಜಾಸ್ತಿ ಏನಿಲ್ಲ, ಎಲ್ಲರೂ ಹೆಚ್ಚಾಗಿ ಸಂಚಾರ ನಿಯಮವನ್ನು ಪಾಲಿಸ್ತಾ ಇದ್ದಾರೆ. ಅವರು ಸಂಚಾರ ನಿಯಮವನ್ನು ಪಾಲಿಸಿದರೆ ಇನ್ನೊಬ್ಬರು ಕೂಡ ಅನುಕೂಲ ಆಗ್ತದೆ ಅಲ್ವಾ? ಆಮೇಲೆ ಸಂಚಾರಿ ಪೊಲೀಸರು ಕೂಡ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಚಿತ್ರಗುಪ್ತರು ತಮ್ಮ ಬುಕ್ಕನ್ನು ತೆಗೆದಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ವೈಲೇಷನ್ ಅನ್ನ ಮಾಡಿದ್ದಾರೆ, ಯಾರೋ ವಾಹನ ಸವಾರರು ವಿತೌಟ್ ಹೆಲ್ಮೆಟ್, ಯಾರು ಸೀಟ್ ಬೆಲ್ಟ್ ಇಲ್ಲದೆ ಬರ್ತಕ್ಕಂಥ ವಾಹನ ಸವಾರರು, ಇಂಥವರು ಎಷ್ಟು ಬಾರಿ ತಪ್ಪನ್ನ ಮಾಡಿದ್ದಾರೆ ಅಂತೇಳಿ ಯಮಧರ್ಮರಾಯರು ಕೇಳ್ತಿದ್ದಾರೆ. ಅವರು ಬುಕ್ಕನ್ನು ತೆಗೆದು ಇವರು ಎಷ್ಟು ಬಾರಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ತೆಗೆದು ಹೇಳ್ತಿದ್ದಾರೆ. ಇವತ್ತು ಅವರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಯಾರು ವಾಹನ ಸವಾರರು ವಿತೌಟ್ ಹೆಲ್ಮೆಟ್, ಬೆಲ್ಟ್ ಹಾಕದೇ ಇರೋದು, ಇದೆಲ್ಲವನ್ನ ಇವತ್ತು ಕ್ಷಮಿಸಿದಿರಾ ಹೇಗೆ ಅಂತೇಳಿ ಯಮಧರ್ಮರಾಯ? ಹೌದು, ಸಂಚಾರ ನಿಯಮವನ್ನು
ಭಾಗಶಃ ಪಾಲಿಸಿದ್ದಾರೆ. ಶಿರಸ್ತ್ರಾಣ ಧರಿಸುವವರೇ ಸ್ವಲ್ಪ ಹೆಚ್ಚು. ಆಮೇಲೆ ಉತ್ತಮವಲ್ಲದ ಒಂದು ಹೆಲ್ಮೆಟ್ನ ಧರಿಸ್ತಾರೆ. ಜಾಸ್ತಿ ಏನು ಎಲ್ಲರೂ ಶಿರಸ್ತ್ರಾಣ ಧರಿಸ್ತಾರೆ. ಶಿರಸ್ತ್ರಾಣ, ಕೆಲವರು ಕೆಳಗಡೆ ಶಿರಸ್ತ್ರಾಣ ಇರುತ್ತೆ, ಅವರು ಕೂಡ ಅದನ್ನು ಹಾಕೊಳ್ದೇನೆ ಅಲ್ಲೇ ಇಟ್ಕೊಂಡು ಬಂದಿರ್ತಾರೆ, ಸಮಯ ಬಂದಾಗ ಹಾಕೊಳ್ಳೋಣ ಅನ್ಕೊಂಡು. ಆ ಒಂದು ಕ್ಷಣಗಳೇ ಅವರಿಗೆ ಅಪಾಯವನ್ನು ತಂದೊಡ್ಡಬಹುದು ಅಂತ ಹೇಳಿದ್ದೀವಿ. ಇದು ಯಮಧರ್ಮರಾಯರ ಮಾತು. ಇವತ್ತು ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈಸೂರು ಬ್ಯಾಂಕ್ ಸಿಗ್ನಲ್ ನಲ್ಲಿ ಉಪ್ಪಾರಪೇಟೆ ಸಂಚಾರ ಪೊಲೀಸರು ಒಂದಷ್ಟು ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಿದ್ರು. ಯಾರು ವಾಹನ ಸವಾರರಿದ್ದೀರಿ, ಅವರು ಸಂಚಾರ ನಿಯಮವನ್ನ ಪಾಲನೆ ಮಾಡ್ತಿಲ್ಲ ಅಂತವರು ಸಂಚಾರ ನಿಯಮವನ್ನ ಪಾಲನೆ ಮಾಡಬೇಕು ಅಂತೇಳಿ ಯಮಧರ್ಮರಾಯ ಮತ್ತೆ ಚಿತ್ರಗುಪ್ತರ ಮುಖಾಂತರ ಅವ್ರಿಗೆ ಒಂದಷ್ಟು ತಿಳಿ ಹೇಳುವ ಕೆಲಸವನ್ನ, ಅವರಿಗೆ ಅರಿವು ಮೂಡಿಸುವ ಕೆಲಸವನ್ನ ಇವತ್ತು ಉಪ್ಪಾರಪೇಟೆ ಪೊಲೀಸರು ಮಾಡಿರೋದು. ಕ್ಯಾಮರಾ ಪರ್ಸನ್ ಶಂಭುಲಿಂಗ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.